ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಹರಿದಾಡ್ತಾ ಇತ್ತು. ಕಾರ್ಟೂನ್ ವಿಡಿಯೋ ಅದು. ಅದರಲ್ಲಿರೋ ಕಾರ್ಟೂನ್ ಕ್ಯಾರೆಕ್ಟರ್ ಒಂದು ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ಅವರನ್ನು ಹೋಲ್ತಾ ಇತ್ತು. ಆದರೆ ಅದೊಂದು ಕಾಲ್ಪನಿಕ ವಿಡಿಯೋ. ಒಂದು ವೇಳೆ ನಿಜವಾದ ವ್ಯಕ್ತಿಗಳಿಗೆ, ನಿಜವಾದ ಘಟನೆಗಳಿಗೆ ಟ್ಯಾಲಿ ಆದರೆ ಅದು ಕೇವಲ ಕಾಕತಾಳಿ ಅಷ್ಟೇ. ಒಂದು ಕ್ಲಾಸ್ ರೂಮಲ್ಲಿ ನಡೆಯುವಂತಹ ಮಾತುಕತೆ ಅದು. ಮಕ್ಕಳೇ, ರಾಜಕಾರಣಿಗಳು ಎಷ್ಟು ಬುದ್ಧಿವಂತರಾಗಿರಬೇಕು ಅಂತ ಮಧು ಬಂಗಾರಪ್ಪನವರನ್ನ ಹೋಲುವಂತಹ ಕಾರ್ಟೂನ್ ವಿದ್ಯಾರ್ಥಿಯನ್ನ ಪ್ರಶ್ನೆ ಮಾಡುತ್ತೆ. ಆಗ ವಿದ್ಯಾರ್ಥಿ ಹೇಳ್ತಾನೆ, ಸಿದ್ದು ತರಹ ಬುದ್ಧಿವಂತ ಆಗಿರಬೇಕು ಸರ್. ಮುಡಾ ಸೈಡ್ ಹೊಡ್ಕೊಂಡ್ರು ಹೆಂಡತಿ ಹೆಸರಲ್ಲಿ ಮಾಡ್ತಿದ್ದಾರೆ. ಹೆಚ್ಚು ಕಮ್ಮಿ ಆದರೆ ಕೂಡ ಹೆಂಡತಿ ಜೈಲಿಗೆ ಹೋಗಲಿ, ನಾನು ಆರಾಮಾಗಿ ಪೊಲಿಟಿಕ್ಸಲ್ಲಿ ಇರಬಹುದು ಅಂತ ಪ್ಲ್ಯಾನ್. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ರಿಲೆವೆಂಟ್ ಆಗಿರೋದು ಈ ಪಾಠ ಮಾತ್ರ. ಓಕೆ, ಯಾವುದಕ್ಕೂ ಒಂದ್ಸಲ ಆ ಫುಲ್ ವಿಡಿಯೋ ನೋಡ್ಕೊಂಡು ಬಂದ್ಬಿಡಿ. ಮಕ್ಕಳೇ, ರಾಜಕಾರಣಿಗಳು ಎಷ್ಟು ಬುದ್ಧಿವಂತರಾಗಿರ್ಬೇಕು ಹೇಳಿ ನೋಡೋಣ. ಸಿದ್ದರಾಮಯ್ಯನಷ್ಟು ಬುದ್ಧಿವಂತರಾಗಿರ್ಬೇಕು ಸರ್. ಮೂಡ ಸೈಟ್ ಹೊಡ್ಕೊಂಡ್ರು ಹೆಂಡತಿ ಹೆಸರಲ್ಲಿ ಹೊಡ್ಕೊಂಡವನೆ. ಅವನಂತೂ ಜೈಲಿಗೆ ಹೋಗಲ್ಲ, ಹೋದ್ರೆ ಹೆಂಡತಿ ಅಲ್ವಾ ಹೋಗೋದು. ಅವಾಗ ಸಿದ್ಧ ಆರಾಮಾಗಿ ರಾಜಕೀಯ ಮಾಡ್ಬೋದು. ಅದಕ್ಕೆ ಸಿದ್ದು ಅಷ್ಟು ಬುದ್ಧಿವಂತರಾಗಿರ್ಬೇಕು ಸರ್. ಎಸ್, ಇತ್ತೀಚೆಗೆ ಪಬ್ಲಿಕ್ ಟಿವಿಯಲ್ಲಿ ಕ್ಯಾಪ್ಟನ್ ರಂಗಣ್ಣ ಅವರು ಒಂದು ಸಂದರ್ಶನ ಮಾಡಿದ್ರು. ಹೌದು, ಸಿದ್ದರಾಮಯ್ಯನವರದ್ದು. ಸುದೀರ್ಘ ಸಂದರ್ಶನದ ಉದ್ದೇಶ ಸಿದ್ದರಾಮಯ್ಯವರನ್ನ ಸಾಚ ಅಂತ ಬಿಂಬಿಸೋದಾಗಿತ್ತು. ಸಂದರ್ಶನದ ಬಹುತೇಕ ಭಾಗ ಆ ತರಹ ಅನಿಸ್ತು. ಆದರೆ ತೀರಾ ಇದು ಸ್ಪಾನ್ಸರ್ಡ್ ಇಂಟರ್ವ್ಯೂ ಅನಿಸ್ಬಾರ್ದು, ಸಿದ್ದರಾಮಯ್ಯನವರು ಕಾಡಿಬೇಡಿ ಮಾಡಿಸ್ಕೊಂಡ ಸಂದರ್ಶನ ಅನಿಸ್ಬಾರ್ದು ಅಂತ ಅಲ್ಲಲ್ಲಿ ರಂಗಣ್ಣ ಒಂದೊಂದು ಖಡಕ್ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಸಂದರ್ಶನದ ಸಾರಾಂಶ ಏನಂದ್ರೆ, ಸಿದ್ದರಾಮಯ್ಯ ಸಂಭಾವಿತ, ಒಂದೂ ಕಪ್ಪು ಚುಕ್ಕೆ ಕೂಡ ಇಲ್ಲದೆ ಇರೋ ಮನುಷ್ಯ. ಸಿದ್ದರಾಮಯ್ಯ 40 ವರ್ಷದ ರಾಜಕೀಯದಲ್ಲಿ ಆಸ್ತಿ ಮಾಡಿಲ್ಲ, ಹಗರಣ ನಡೆಸಿಲ್ಲ ಅಂತ ಸರ್ಟಿಫೈ ಮಾಡೋದೇ ಆಗಿತ್ತು. ಜೊತೆಗೆ ಮುಡಾ ಹಗರಣ ಇಷ್ಟೆಲ್ಲ ದೊಡ್ಡದಾಗ್ತಾ ಇದೆ ಅಂದ್ರೆ, ನನ್ನ ವ್ಯಕ್ತಿತ್ವಕ್ಕೆ ಕುಂದು ತರತ್ತೆ ಅಂದ್ರೆ ನಾನು 14 ಸೈಟ್ ವಾಪಸ್ ಕೊಡೋದಕ್ಕೆ ಸಿದ್ಧ ಅನ್ನೋ ಡೈಲಾಗ್ ಹೇಳಬೇಕಾಗಿತ್ತು. ಹೌದು, ಸಿದ್ದರಾಮಯ್ಯನಿಗೆ ಹೇಗಾದ್ರೂ ಮೂಡ ಹಗರಣದಿಂದ ಬಚಾವಾದ್ರೆ ಸಾಕಾಗಿದೆ. 14 ಸೈಟ್ ವಾಪಸ್ ಕೊಡ್ತೀನಿ ಅಂತ ತಾವಾಗಿ ಹೇಳಿದ್ರೆ ಸೋಲೊಪ್ಕೊಂಡ ಹಾಗೆ ಆಗುತ್ತಲ್ವಾ, ಹಗರಣವನ್ನು ಒಪ್ಕೊಂಡ ಹಾಗೆ ಆಗತ್ತಲ್ವಾ. ಅದಕ್ಕೆ ರಂಗಣ್ಣನ ಕೈಲಿ ಪ್ರಶ್ನೆ ಕೇಳಿಸ್ಕೊಂಡು ಅದಕ್ಕೆ ಉತ್ತರ ನೀಡೋ ರೀತಿಲಿ ಸಿದ್ದು ಘೋಷಣೆ ಮಾಡ್ತಾರೆ, ನನಗೆ 14 ಸೈಟ್ಗಿಂತ ನನ್ನ ಚಾರಿತ್ರ್ಯನೇ ಮುಖ್ಯ. ಸೈಟ್ ವಾಪಸ್ ಕೊಡೋದಕ್ಕೆ ನಂದೇನೂ ತಕರಾರಿಲ್ಲ. ವಾಪಸ್ ಕೊಟ್ಟು ಆಮೇಲೆ ಕಾನೂನು ಪ್ರಕಾರನೇ ಬದಲಿ ಸೈಟ್ ಪಡ್ಕೋತೀನಿ ಅಂತ ಒಪ್ಕೊಂಡ್ರು. ನನ್ನ ಪಾಯಿಂಟು, ನಿಮ್ಗೆ ಅದ್ರ ಮೇಲೆ ಆಸೆ ಇದೆಯೋ? ಆ ಜಾಗದ ಮೇಲೆ ನಿಮ್ಗೆ ಆಸೆ ಇದೆಯಾ? ಈಗಲೂ ಇಲ್ಲ. ಪಾಯಿಂಟ್ ಇಲ್ಲಿ. ನಿಮ್ಮ ಶ್ರೀಮತಿಗೂ ಇಲ್ಲ ಅಂತ ನಾನು ಅನ್ಕೊಂಬಿಡ್ಲಾ? ಅನ್ಕೊಳ್ಳ? ನನ್ನ ಪ್ರಕಾರ ಇಲ್ಲ. ಇಲ್ಲ. ಓಕೆ, ಮೈ ಕ್ವಶನ್ ನೌ, 40 ವರ್ಷದ ದೀರ್ಘ ರಾಜಕಾರಣದಲ್ಲಿ ನನ್ನ ಹತ್ರಕ್ಕೆ ಒಬ್ಬಂಗೆ ಬರೋಕ್ಕೆ ಜಾಗ ಕೊಟ್ಟಿರಲಿಲ್ಲ ಇಂಥ ವಿಚಾರದಲ್ಲಿ. ಈಗ ತಂದಿದ್ದೀರಿ, ವಾಪಸ್ಸು ಕಿತ್ತು ಬಿಸಾಕ್ತೀನಿ ನಿಮ್ಮ ಮುಖದ ಮೇಲೆ. ನಾನು ಯಾವ ರೂಪದಲ್ಲಿ ಪರಿಹಾರ ಕೊಡಬೇಕು ಹಂಗಾರು ಕೊಡಿ ಅಂತ ಕೇಳಕ್ಕೆ ನಿಮ್ಗೆ ಆಗಿರೋ ಕಷ್ಟ ಏನು? ನೋ ಪ್ರಾಬ್ಲಮ್. ನಿಮ್ಗೇನು ಕಷ್ಟ ಕೇಳಕ್ಕೆ? ನೋ ಪ್ರಾಬ್ಲಮ್. ಅವರು ನಿಮ್ಗೆ 14 ಸೈಟ್ ಮೇಲೆ ತಾನೆ. ನಾನು 14 ಸೈಟ್ ಎತ್ಕಿದ್ದು ಬಿಸಾಕ್ತೀನಿ ವಾಪಸ್ ಮೂಡ ಮೇಲೆ. ಅವಳಿಗೆ, ನನ್ನ ಶ್ರೀಮತಿಗೆ ಹಕ್ಕಿನ ರೂಪ ಮತ್ತು ಕಾನೂನು ಪ್ರಕಾರದಲ್ಲಿ ಬರಬೇಕಾಗಿರೋ ಪರಿಹಾರನ ಯಾವ ರೂಪದಲ್ಲಿ ಕೊಡ್ತೀರಿ ತಂದು ಇಡ್ರಯ್ಯ ಅಂತ ಕೇಳಕ್ಕೆ ನಿಮಗಾಗಿರೋ ಪ್ರಾಬ್ಲಮ್ ಏನು? ನೋ ಪ್ರಾಬ್ಲಮ್. ಮೂಡ ಕೊಟ್ಟಿದ್ದೀವಿ, ಸೈಟ್ ಕೊಟ್ಟಿದ್ದೀವಿ, ವಾಪಸ್ ತಗೋತೀವಿ ಅಂತ ತಗೊಳ್ಳಿ. ಹಾಂ, ಅವ್ರ ಧೈರ್ಯ ಇದ್ರೆ ತಗೋಬೇಕು, ತಗೊಳ್ಳಿ. ಕಾನೂನು ಪ್ರಕಾರ ನಾವು ಕೊಟ್ಟಿಲ್ಲ ಅಂದ್ರೆ ತಗೋಬೇಕು, ತಗೊಳ್ಳಿ. ಆದರೆ ಈ ಮಾತು ಹೇಳುವಾಗ ಎಂಥ ಜಾಣ್ಮೆ ಉಪಯೋಗಿಸ್ತಾರೆ ಸಿದ್ದು ಅಂದರೆ, ತನಗೂ ಇದಕ್ಕೂ ಸಂಬಂಧವೇ ಇಲ್ಲ, ಎಲ್ಲವೂ ಹೆಂಡತಿ ಭಾಮೈದ ಹಾಗೂ ಮೂಡ ಮಧ್ಯೆ ನಡೆದಿರೋದು. ನಾನು ಅಧಿಕಾರ ದುರುಪಯೋಗ ಮಾಡಿಕೊಂಡಿಲ್ಲ, ಪ್ರೆಜರ್ ಹಾಕ್ಸಿಲ್ಲ, ನನ್ನ ಅಧಿಕಾರಾವಧಿಯಲ್ಲಿ ನಡೆದಿಲ್ಲ ಅನ್ನೋದನ್ನ ಒತ್ತಿ ಒತ್ತಿ ಹೇಳಿ ತಮಗೆ ತಾವೇ ಕ್ಲೀನ್ ಚಿಟ್ ಕೊಟ್ಕೊಂಡ್ಬಿಟ್ರು. ಈಗ ಮೂಡ ಎಸ್ ಟೇಕನ್ ಎ ಡಿಸಿಷನ್. ನಾನು ಅಧಿಕಾರದಲ್ಲಿದ್ದಾಗಲ್ಲ, ನಾನು ಅಧಿಕಾರದಲ್ಲಿ ಇಲ್ಲದೆ ಇರುವಾಗ, BJP ಅವರು ಅಧಿಕಾರದಲ್ಲಿರುವಾಗ
BJP ಇಂದ ನಾಮಿನೇಟ್ ಆಗಿರ್ತಕ್ಕಂಥ ಅಪಾಯಿಂಟ್ ಆಗಿರ್ತಕ್ಕಂಥ ಅಧ್ಯಕ್ಷ ಇರುವಾಗ ಮೂಡಾದವರು ಇಟ್ ಇಸ್ ಎನ್ ಅಟಾನಮಸ್ ಬಾಡಿ. ಸರ್, ಸ್ವಜನ ಪಕ್ಷಪಾತದ ಆರೋಪಕ್ಕೆ ನಾನು ಗುರಿಯಾಗುವುದಿಲ್ಲ. ಕಾರಣ ನಾನಿರಲಿಲ್ಲ ಅಧಿಕಾರದಲ್ಲಿ ಮತ್ತು ನಾನಲ್ಲ ಇದನ್ನು ಮಾಡಿರೋದು. ನನ್ನ ಆಫೀಸಿಂದ ಒಂದು ಕಾಗದ ಹೋಗಿಲ್ಲ, ಒಂದು ಕಾಗದ ಇಲ್ಲ, ಒಂದು ಫೋನ್ ಕಾಲ್ ಹೋಗಿಲ್ಲ, ಫೋನ್ ಕಾಲ್ ಹೋಗಿಲ್ಲ. ಹೀಗಿದ್ದಾಗ ನೀವು ನನ್ನನ್ನು ಸ್ವಜನ ಪಕ್ಷಪಾತದ ಆರೋಪ ಮಾಡಬೇಡಿ. ಇನ್ನು ಮಜಾ ಏನ್ ಗೊತ್ತಾ, ಸಿದ್ದರಾಮಯ್ಯ ಅವರನ್ನ ರಂಗಣ್ಣ ಒಂದು ಪ್ರಶ್ನೆ ಕೇಳಿದ್ರು. ಸಿದ್ದರಾಮಯ್ಯ ಹತ್ರ ಒಟ್ಟು ಎಷ್ಟು ಮನೆ ಇದೆ, ಎಷ್ಟು ಸೈಟ್ ಇದೆ ಅಂತ. ಸಿದ್ದರಾಮಯ್ಯ ಎಂಥ ನಾಟಕ ಮಾಡೋಕೆ ಶುರು ಮಾಡಿದ್ರು ಅಂದ್ರೆ, ತಾನೊಬ್ಬ ಖಾಲಿ ಕೈ ಫಕೀರ, ಸನ್ಯಾಸಿ ಅನ್ನೋ ರೇಂಜಿಗೆ ಒಂದೇ ಒಂದು ಮನೆ ಇರೋದು, ಈಗ ಕಟ್ಟಿಸ್ತಾ ಇರೋದಂತ ಏನೋ ಕತೆ ಶುರು ಮಾಡಿದಾಗ ರಂಗಣ್ಣ ಕ್ರಾಸ್ ಕ್ವೆಶ್ಚನ್ ಮಾಡ್ತಾರೆ. ನಿಮ್ಮ ಹತ್ರ ನಿಜವಾಗ್ಲೂ ಎಷ್ಟು ಸೈಟ್ ಇದೆ? ನಿಮ್ಮ ಹತ್ರ ನಿಜವಾಗ್ಲೂ ಎಷ್ಟು ಸೈಟ್ ಇದೆ? ನಿಜವಾಗಿ ಹೇಳ, ಮೈಸೂರಿನಲ್ಲಿ ಒಂದೇ ಒಂದು ಸೈಟ್ ಇರೋದು, ಅದು ಮನೆ ಕಟ್ತಾ ಇದ್ದೀನಿ. ಅದು ಕಟ್ತಾ ಇದ್ದೀರಂತೆ? ಕಟ್ತಾ ಇದ್ದೀನಿ. ನೀವು ನಿನ್ನೆ ಮೊನ್ನೆ ಏನೋ ಕಾಪಿ ಕುಡ್ಕೊಂಡು ಓಡಾಡ್ತಿದ್ದ ಹೋಗಿದ್ದೆ, ಹೇಳಿದ್ರಲ್ಲ, ಕರೆಕ್ಟ್. ಅದೊಂದೇನಾ? ಅದೊಂದೇ ಸೈಟು. ಆ ತೋಟದ ಮನೆ ಯಾವುದು, ಆ ಜಮೀನು ಮನೆ ಯಾವುದು, ಆ ಮನೆ ಯಾವುದು, ಈ ಮನೆ ಯಾವುದು ಅಂತ. ಸಿದ್ದರಾಮಯ್ಯ ಅದು ರಾಕೇಶ್ ಹೆಸರಲ್ಲಿರುವುದು, ಇದು ಯತೀಂದ್ರ ಹೆಸರಲ್ಲಿರುವುದು, ಇದು ಹೆಂಡತಿ ಹೆಸರಲ್ಲಿರುವುದು, ಅದು ಪಿತ್ರಾರ್ಜಿತ, ಹೀಗೆ ಎಲ್ಲದನ್ನ ಫ್ಯಾಮಿಲಿ ಅಕೌಂಟಿಗೆ ಹಾಕೇ ಬಿಟ್ರು. ರಿಯಲಿ? ಎಸ್, 100%. ಹುಡುಕಬಹುದು ಬೇಕಾದ್ರೆ. ತೋಟದ ಮನೆ ಇಲ್ಲ? ತೋಟದ ಮನೆ ಇದೆ ನಮ್ಮ ಹುಡುಗ ರಾಕೇಶ್ ಅವರಿದ್ದಾಗ. ರಾಕೇಶ್. ಆಮೇಲೆ ಇನ್ನೊಂದು ತೋಟ ಇದೆ ಕೂಡ್ನಳ್ಳಿ ಹತ್ರ, 6 ಎಕರೆನ 7 ಎಕರೆನ ಇದು. ಅದು ನನಗೆ ಭಾಗದಲ್ಲಿ ಬಂದದ್ದು, ನನ್ನ ತಂದೆ ಕಡೆಯಿಂದ ಪಿತ್ರಾರ್ಜಿತ. ಅಷ್ಟೇನಾ? ಅಷ್ಟೇ ನನ್ನ ಜಮೀನು ಇರೋದು. ಮೈಸೂರಿನಲ್ಲಿ ತುಂಬಾ ಒಂದು 3 ಲಕ್ಷ ರೂಪಾಯಿ ಬಾಡಿಗೆ ಬರೋ ಮನೆ. ವೀಕ್ಷಕರೇ, ಸಿದ್ದರಾಮಯ್ಯ ಯಾವ ರೀತಿ ಕ್ಲೀನ್ ಹ್ಯಾಂಡ್ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ತಮ್ಮ ಹೆಸರಲ್ಲಿ ಏನನ್ನೂ ಮಾಡಿಲ್ಲ, ಎಲ್ಲವೂ ಹೆಂಡತಿ, ಮಕ್ಕಳು, ಅಪ್ಪ, ರಿಲೇಟಿವ್ಸ್, ಹೀಗೆ ತಾವು ಕ್ಲೀನ್ ಹ್ಯಾಂಡ್ ಅಂತ ಪೋಸ್ಟ್ ಕೊಡ್ತಾನೆ ಆಸ್ತಿ ಮಾಡ್ಕೊಂಡಿದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ಮೊನ್ನೆವರೆಗೆ ನನಗೆ ಮೈಸೂರಿನಲ್ಲಿ ಮನೆ ಇರಲಿಲ್ಲ. ಈಗ ಮನೆ ಕಟ್ತಾ ಇದ್ದೀನಿ. ಹಿಂದೆ 2 ಮನೆ ಕಟ್ಟಿ ಮಾರ್ಬಿಟ್ಟೆ ಸಾಲ ತೀರ್ಸಕ್ಕೋಸ್ಕರ. 2 ಮನೆ ಕಟ್ಟಿ ಮಾರ್ಬಿಟ್ಟೆ. ಮರ್ಚೆಂಟ್ ಕೋಆಪರೇಟಿವ್ ಸಾಲ ಮಾಡ್ಕೊಂಡು ಮನೆ ಕಟ್ಟಿದ್ದೆ. ಮರ್ಚೆಂಟ್ ಕೋಆಪರೇಟಿವ್ ಬ್ಯಾಂಕ್ನವರು ನೋಟಿಸ್ ಕೊಟ್ಬಿಟ್ರು ನನಗೆ. ಅದಕ್ಕೋಸ್ಕರ ವಿಜಯನಗರ ಮನೆ ಮಾರ್ಬಿಟ್ಟೆ. ಈ ಮನೆ ಮಾರಿ 30 ಲಕ್ಷ ಸಾಲ ತಗೊಂಡಿದ್ದೆ. 30 ಲಕ್ಷ ತೀರ್ಸ್ಲಿಕ್ಕೋಸ್ಕರ ಮನೆನೇ ಮಾರ್ಬಿಟ್ಟೆ. ಒಂದು ದಿನ ವಾಸಕ್ಕೆ ಹೋಗ್ಲಿಲ್ಲ. ಇದು ನನ್ನ ಇತಿಹಾಸ. ಇದೇ ರೀಸನ್ಗೆ ಈಗ ವಿರೋಧ ಪಕ್ಷ ಇನ್ನಷ್ಟು ಟಫ್ ಆಗಿರೋದು. 14 ಸೈಟ್ ವಾಪಸ್ ಕೊಟ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡತ್ತಾ? ಸಿದ್ದರಾಮಯ್ಯವರ ಲೆಕ್ಕಾಚಾರ ಅದೇ ತರಹ ಇದೆ. ವಾಲ್ಮೀಕಿ ಹಗರಣದಲ್ಲಿ ಬ್ಯಾಂಕಿಂದ ಮಿಸ್ಯೂಸ್ ಆಗಿದ್ದ ಹಣ ಎಲ್ಲ ರಿಕವರಿ ಮಾಡ್ತಾ ಇದ್ದೀವಿ, ಸೊ ಹಗರಣ ಕ್ಲೋಸ್ ಅಂತ ಇವರೇ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಈಗ ಮೂಡ ಹಗರಣದಲ್ಲಿ 14 ಸೈಟ್ ವಾಪಸ್ ಕೊಡ್ತೀನಿ, ಅಲ್ಲಿಗೆ ನಾನು ಮತ್ತು ನನ್ನ ಫ್ಯಾಮಿಲಿ ಕ್ಲೀನ್. ಸಖತ್ತು ಲಾಜಿಕ್ ಅಲ್ವಾ? ಆದ್ರೆ ಈಗ ಸಿದ್ದರಾಮಯ್ಯ ಎಷ್ಟು ನಕಲಿ ಅನ್ನೋದನ್ನ ಕೇಂದ್ರ ಮಂತ್ರಿ ಕುಮಾರಣ್ಣ ದಾಖಲೆ ಸಮೇತ ಎಕ್ಸ್ಪೋಸ್ ಮಾಡಿದ್ದಾರೆ. ಎಲ್ಲದಕ್ಕೂ ಹೆಂಡತಿ ಹೆಸರು ಮುಂದಿಟ್ಟು ತನಗೂ ಮೂಡಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ದ ಸಿದ್ದರಾಮಯ್ಯನ ಬಂಡವಾಳವನ್ನ ಈ ದಾಖಲೆ ಕಂಪ್ಲೀಟ್ ಆಗಿ ಬಯಲು ಮಾಡಿದೆ. ಈ ಡಾಕ್ಯುಮೆಂಟ್ ನೋಡಿ, ಇದು ಮೂಡಾಗೆ ಬರ್ದಿರುವಂತಹ ಲೆಟರ್, ಸಿದ್ದರಾಮಯ್ಯನೇ ಬರ್ದಿರೋ ಲೆಟರ್, ಅವರು ಶಾಸಕರಾಗಿರುವಾಗಲೇ ಬರ್ದಿರುವಂತಹ ಲೆಟರ್. ಸ್ವಾಮಿ, ಈ ಕೆಳಗೆ ರುಚಿ ಮಾಡಿರುವ ಸಿದ್ದರಾಮಯ್ಯ ಶಾಸಕನಾದ ನಾನು ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುವುದು ಏನಂದ್ರೆ, ನನಗೆ ಜಯನಗರ 2ನೇ ಹಂತ ಎಂ ಬ್ಲಾಕ್ನಲ್ಲಿ ನಿವೇಶನ ಸಂಖ್ಯೆ ಸೋ ಅಂಡ್ ಸೋ 50/80 30 ರೂಪಾಯಿಯಂತೆ ಕೊಟ್ಟಿರುವುದು ಸರಿಯಷ್ಟೇ. ಸದರಿ ನಿವೇಶನಕ್ಕೆ ಬದಲಾಗಿ ಅದೇ ಏರಿಯಾದ ಸೋ ಅಂಡ್ ಸೋ ಸಂಖ್ಯೆಯ ನಿವೇಶನವನ್ನ ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹೀಗಂತ ಸಿದ್ದರಾಮಯ್ಯನವರೇ ಪತ್ರ ಬರೆದಿರೋದಕ್ಕೆ ಪ್ರೂಫ್ ಸಿಕ್ಕಿದೆ. ಇದನ್ನ ಪಬ್ಲಿಷ್ ಮಾಡಿ ಕುಮಾರಣ್ಣ ಸಿದ್ದರಾಮಯ್ಯನನ್ನ ಹಿಗ್ಗಾಮುಗ್ಗ ಜಾರಿಸಿದ್ದಾರೆ. ಗುಳಿಗೆ ಸಿದ್ಧ ಒಳಗೇ ಮೇಯ್ದ. ಈ ಮಾತು ನಿಮ್ಮಂಥವರನ್ನ ನೋಡೇ ಹೇಳಿರ್ಬೇಕು. ಒಂದು ಸೈಟು ಕೂಡ ಇಲ್ಲ, ಯಾವುದೇ ಲೆಟರ್ ಬರ್ದಿಲ್ಲ ಅಂತ ಸುಳ್ಳು ಹೇಳೋ ಸಿದ್ದರಾಮಯ್ಯನವರೇ, ಸಮಾಜವಾದಿ ಮುಖವಾಡ ತೊಟ್ಟ ನೀವು ಮಾಡಿರೋ ಅಕ್ರಮಗಳಿಗೆ ಈ ಲೆಟರೇ ಸಾಕ್ಷಿ. ಬದಲಿ ನಿವೇಶನ ಕೋರಿ ನೀವೇ ಸ್ವತಃ ಬರ್ದಿರೋ ಪತ್ರ ಇದು. ನಿಮ್ದೇ ಸಹಿ,
ಇಷ್ಟು ಸಾಕಲ್ವಾ? ಇದು ನಿಮಗೆ ಕಪ್ಪು ಚುಕ್ಕೆ ಅಲ್ವಾ? ದಲಿತರ ಜಮೀನು ಕಬಳಿಸಿರೋ ನೀವು ಪರಿಶಿಷ್ಟ ಸಮುದಾಯವನ್ನ ವಂಚಿಸಿದಿರಿ. ಇದೇನ ನಿಮ್ಮ ಶುದ್ಧ ರಾಜಕೀಯ ಜೀವನ? ನಿಮಗೆ ಸಿಎಂ ಆಗಿ ಮುಂದುವರಿಯೋದಕ್ಕೆ ಯಾವ ನೈತಿಕತೆ ಕೂಡ ಇಲ್ಲ. ರಾಜೀನಾಮೆ ಕೊಟ್ಟು ಹೊರಡಿ ಅಂತ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ ಕುಮಾರಣ್ಣ. ಕುಮಾರಸ್ವಾಮಿ ಒನ್ ಮ್ಯಾನ್ ಆರ್ಮಿ ತರಹ ಒಂದು ಕಡೆ ಸಿದ್ದರಾಮಯ್ಯ ವಿರುದ್ಧ, ಇನ್ನೊಂದು ಕಡೆ ಡಿಕೆಶಿ ವಿರುದ್ಧ ಸಮರ ಸಾರಿದ್ದಾರೆ. ಆದ್ರೆ ಇಬ್ಬರ ವಿರುದ್ಧನೂ ಪ್ರಬಲ ಅಸ್ತ್ರಗಳನ್ನೇ ಪ್ರಯೋಗ ಮಾಡ್ತಾ ಇದ್ದಾರೆ ಕುಮಾರಣ್ಣ. ಕಮಿಂಗ್ ಟು ಸಿದ್ದರಾಮಯ್ಯ ಸ್ಕ್ಯಾಮ್. ರಾಜ್ಯಪಾಲರಿಂದ ಎನಿ ಟೈಮ್ ಪ್ರಾಸಿಕ್ಯೂಷನ್ ಪರ್ಮಿಷನ್ ಸಿಕ್ಬಿಡಬಹುದು. ಎನಿ ಟೈಮ್ ನನ್ನ ವಿರುದ್ಧ FIR ಆಗಬಹುದು, ಅಧಿಕಾರ ಬಿಡೋದು ಅನಿವಾರ್ಯ ಆಗಬಹುದು, ಜೈಲಿಗೂ ಹೋಗ್ಬೇಕಾಗಬಹುದು ಅನ್ನೋ ಭಯ ಸಿದ್ದರಾಮಯ್ಯನಿಗೆ ಈಗ ಒಂದು ವಾರದಿಂದ ಸಿಕ್ಕಾಪಟ್ಟೆ ಕಾಡ್ತಾ ಇದೆ. ಸೊ ಇಮೇಜ್ ಉಳಿಸ್ಕೊಳ್ಳೋದಕ್ಕೆ, ಸೀಟ್ ಉಳಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಎದುರುಗಡೆ ಚೆನ್ನಾಗಿದ್ದ ಹಾಗೆ ತೋರಿಸ್ಕೊಂಡು ಒಳಗಿಂದ ಒಳಸಂಚು ರೂಪಿಸ್ತಾ ಇರೋ DKಶಿ ಬಗ್ಗೆ ಕೂಡ ಸಿದ್ದುಗೆ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಈಗ ಸೈಟ್ ವಾಪಸ್ ಕೊಡ್ತೀನಿ ಅನ್ನೋ ಹೊಸ ನಾಟಕ ಶುರು ಮಾಡಿದ್ದಾರೆ. ಆ್ಯಂಡ್ ತಾವು ಕ್ಲೀನ್ ಹ್ಯಾಂಡ್ ಅಂತ ತೋರಿಸ್ಕೊಳ್ಳೋದಕ್ಕೆ ಟಿವಿಯಲ್ಲಿ ಸಂದರ್ಶನ ಮಾಡಿಸ್ಕೋತಾ ಇದ್ದಾರೆ. ಆದರೆ ಕಾಲ ಮಿಂಚು ಹೋಗಿದೆ. ಜೈಲಲ್ಲಿ ಕೂತು ಅಧಿಕಾರ ನಡೆಸೋದಕ್ಕೆ ಸಿದ್ದರಾಮಯ್ಯ ರೆಡಿ ಇರಬಹುದು. ಆದರೆ ಕಾಂಗ್ರೆಸ್ ಅದಕ್ಕೆ ಅವಕಾಶ ಕೊಡಲ್ಲ. ಅವರ ಜಾಗಕ್ಕೆ ಹೊಸ ಪರ್ಸನ್ ರೆಡಿ ಮಾಡಿರ್ತಾರೆ. ಅದ್ಯಾರು ಅನ್ನೋದಷ್ಟೇ ಸಸ್ಪೆನ್ಸ್. ಹೀಗಾಗಿ ಸಿದ್ದರಾಮಯ್ಯ ಮುಜುಗರಕ್ಕೆ ಒಳಗಾಗೋ ಬದಲು ರಾಜೀನಾಮೆ ಕೊಡೋದು ಬೆಸ್ಟ್ ಆಪ್ಷನ್. ಆ ಘಳಿಗೆ ಇನ್ನೇನು ಹತ್ರ ಬಂದಿದೆ. ಈ ಸಲ ಪರೇಡ್ ಗ್ರೌಂಡಲ್ಲಿ ಬಾವುಟ ಹಾರಿಸಿ ಭಾಷಣ ಮಾಡೋದು ಸಿದ್ದರಾಮಯ್ಯನ ಕೊನೆಯ ಸ್ವಾತಂತ್ರ್ಯೋತ್ಸವದ ಭಾಷಣ ಆಗಬಹುದು. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.